ಪ್ರಶ್ನೆ ಯಾವ್ದಪ್ಪ? ಪ್ರಶ್ನೆ ಯಾರು? ನಾನು ಎದ್ದು ನಾನು ಆಗಬೇಕು, ಈಗ ಅಧಿಕ ಪ್ರಸಂಗ ಯಾಕೆ? ಅದು ನನ್ನ ವೈಯಕ್ತಿಕ, ನನ್ನ ತುಂಬಾ ಬೆಲೆ ಮಾಡುವಂತ ಒಂದು ಪತ್ರ ಬರೆದು ಗೌರವಪೂರ್ವಕವಾಗಿ ಮಾತಾಡಿದಾಗ ಆ ಗೌರವಪೂರ್ವಕವಾಗಿ ಅದು ಅಲ್ಲೇ ಇರ್ಬೇಕೆ ಹೊರತು ಯು ಕೆನಾಟ್ ಡಿಸ್ರೆಸ್ಪೆಕ್ಟ್ ಮೀ ಅಂಡ್ ಆಸ್ಕ್ ಮೀ ದಿಸ್ ಕ್ವೆಶ್ಚನ್ when I am respecting you so much. You cannot do that. ನೀವು ಹೋಲಿಕೆ ಮಾಡುತ್ತಲ್ಲ ಸರ್. ಹೋಲಿಕೆ ಯಾರು ಮಾಡಿದ್ದೆ? ಅವ್ರು ಪ್ರಶ್ನೆ ಕೇಳಿದ್ರು, ಅದು ಅದೆಲ್ಲ ನೀವು ಹೇಳೋದಕ್ಕೆ ಅವ್ರು ಕೇಳಿದ್ರು ಸರ್. ಈಗ ನಾನು ತಪ್ಪು ಮಾಡಿ ಸಾರಿ ಹೇಳ್ಬೇಕು. ಸಾರಿ ಏನಿಲ್ಲ ಸರ್, ಸಾರಿ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ನಾನು ಹೇಳು ಸರ್, ನೀವೆಲ್ಲ ಅಫಿಷಿಯಲ್ ಅಲ್ಲ ಅಂತ ಟಾಪಿಕ್ ತೆಗೆದವರಲ್ವಾ? ವೇದಿಕೆ ಎಲ್ಲ ಅಂದಿರು ಮುಗ್ದಿರುತ್ತೆ. ವಿಷ್ಣು ಸರ್ ಹೇಳ್ಬೇಕಂದ್ರೆ ವೇದಿಕೆ ಅಲ್ಲ ಅಂತ ಹೇಳ್ಬೇಕಂದ್ರೆ ಸರ್, ವಿಷ್ಣು ಸರ್, ಈಗ ಒಂದು ಕ್ರಿಕೆಟ್ ಆರ್ಗನೈಸಿಂಗ್ ಇಷ್ಟು ವೇದಿಕೆ ಅಲ್ಲ ಅಂತ ಹೇಳ್ಬೇಕಂದ್ರೆ ನೀವು ಅದು CCL ಅಲ್ಲ ಅಂತ ನಾವು ಕೇಳೋದು. ಈಗ ನೀವು ನಿಮಗೆ ಏನ್ ಬೇಕು ಆ ಉತ್ತರ ಕೊಡ್ಬೇಕಷ್ಟ. ಇಲ್ಲ ಅಂತಂದ್ರೆ ನನ್ನ ಮನಸ್ಸಲ್ಲಿ ನಾನು ಬರ್ತಿದ್ದೀನೋ ಬರ್ತಿಲ್ವೋ, ನಾನು ಅಷ್ಟು ತುಂಬಾ ರೆಸ್ಪೆಕ್ಟ್ಫುಲ್ ಮಾತಾಡ್ತಾ ಇದ್ದೀನಿ ಅಲ್ವಾ? ಗೌರವಪೂರ್ವಕ ಮಾತಾಡಿದಾಗ ನಂದೇನೋ ಹೇಳ್ತದ್ರಲ್ಲಿ ನಿಮ್ಗೆ ಏನು ಉತ್ತರ ಬೇಕು? ನೀವು ಹೇಳೋದಕ್ಕೆ ಅದು CCL ಕಪ್ಪಲ್ಲ ಅಂತ ಅಂದ್ಬಿಟ್ಟು ಅಷ್ಟೇ. CCL ಕಪ್ಪಲ್ಲ ಅದು ಅಷ್ಟೇ. ಎರಡು ಒಂದೇ. CCL ಕಪ್ಪಲ್ಲ ಅಷ್ಟೇ. CCL ಕಪ್ಪಲ್ಲ ಅಂತ ಇದು ಕುತ್ಕೊಂಡಿದೀವಲ್ಲ ಇಲ್ಲಿ. CCL ಜೊತೆಗೆ ಅರ್ಷಡ್ ಅವಾರ್ಡ್ನ ಹೋಲಿಕೆ ಮಾಡ್ಬೋದಂತ ನಾನು ಕೇಳುತ್ತೆ. ಮಾಡಿದ್ದು ಯಾರು? ಅದನ್ನ ಮಾಡಿದ್ವಿ ಯಾಕಲ್ಲ ಅಂತ CCL ಕಪ್ಪಲ್ಲ. ನೀವು ಇವತ್ತು ವೇದಿಕೆ ಅಲ್ಲ ಅಂತ ಯಾವಾಗ ಹೇಳಿದ್ರೆ ನಾವು ಇರ್ತಿದ್ವಿ. ಹೋಲಿಕೆ ಮಾಡಿದ್ದು ಯಾರಪ್ಪ ಇಲ್ಲಿ? ಅಲ್ಲ, ಹೋಲಿಕೆ ಮಾಡಿದ್ ನೀವೇ ಅಲ್ಲ ಸರ್, ಅದು CCL ಕಪ್ಪಲ್ಲ. ವಿಷ್ಣು ಸರ್, ಈಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಕ್ರಿಕೆಟ್ ಆರ್ಗನೈಸ್ ಮಾಡುವಂಥದ್ದು ಅಷ್ಟು ಈಸಿ ಅಲ್ಲ. ಬಟ್ ಜಸ್ಟ್ ಅಂದ್ರೆ ಇದರ ವ್ಯಾಲ್ಯೂ ಮೊತ್ತ ಅಂದ್ರೆ IPL ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ 2015